ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೇನೆ. ಸ್ನೇಹಿತರೆ, ನನಗೊಂದು ಪ್ರಶ್ನೆ ಬಂದಿದೆ. ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಚೌಟಾ ಮೊಹರಂ ಅಥವಾ ಕೌಡಿ ಪೀರ ಮೊಹರಂ ಏಕೆ ಆಚರಣೆ ಮಾಡ್ತಾರೆ ಅಂತ. ಈ ಪ್ರಶ್ನೆಗೆ ಉತ್ತರಗಳ ಜಾಡು ಹಿಡ್ಕೊಂಡು ಹೋದ ನನಗೆ ಹಲವು ಐತಿಹ್ಯಗಳು, ದಂತಕಥೆಗಳು ಗೋಚರ ಆದವು. ಅವುಗಳಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿ ಇರುವಂತಹ, ಅತಿ ಹೆಚ್ಚು ನಂಬುವಂತಹ, ಇತಿಹಾಸಕ್ಕೆ ಹತ್ತಿರವಿರುವಂತಹ ಒಂದು ಐತಿಹ್ಯ ಯಾವುದಪ್ಪ ಅಂತಂದ್ರೆ, ಇಂದಿಗೆ 400 ವರ್ಷಗಳ ಹಿಂದೆ, ಅಂದ್ರೆ 16ನೇ ಶತಮಾನದಲ್ಲಿ ಇಡೀ ಅಖಂಡ ಭಾರತವನ್ನ ಆಳ್ತಾ ಇರತಕ್ಕಂತಹ ಒಬ್ಬ ಔರಂಗಜೇಬ್ ಬಾದಶಾ ಅನ್ನುವ ರಾಜ ಇರ್ತಾನೆ. ಆ ಔರಂಗಜೇಬ್ ಬಾದಶಾಹನು ಇದ್ದಕ್ಕಿದ್ದ ಹಾಗೆ ಒಂದು ದಿನ ಈ ಮೊಹರಂಗೆ ನಿಷೇಧವನ್ನ ಹೇರ್ತಾನೆ. ಈ ನಿಷೇಧವನ್ನ ಹೇರಿದ ಮೇಲೆ ಆತನ ಕನಸಿನಲ್ಲಿ ಈ ಆಲಂಗಳು, ಪಂಜಾಗಳು, ಅಲಾವಿ ದೇವರುಗಳು ಓಡಾಡದ ಹಾಗೆ, ಅವುಗಳನ್ನ ಹಿಡ್ಕೊಂಡು ಓಡಾಡದ ಹಾಗೆ ಕನಸುಗಳು ಬೀಳ್ತಾ ಇರ್ತವೆ. ಜೊತೆಗೆ ಆತ ಪ್ರಯಾಣ ಮಾಡುವಾಗಲೆಲ್ಲ ಆತನಿಗೆ ಈ ಪಂಜಾಗಳನ್ನ ಹಿಡ್ಕೊಂಡು ಓಡಾಡದ ರೀತಿಯಲ್ಲಿ ದೃಶ್ಯಗಳು ಗೋಚರ ಆಗ್ತಾ ಇರ್ತವೆ. ಆತನಿಗೆ ಒಂದು ರೀತಿಯ ಭ್ರಾಂತಿ ಸೃಷ್ಟಿ ಆಗುತ್ತೆ. ಹೀಗಾದಾಗ ಆತ ಒಬ್ಬ ಸೂಫಿ ಸಂತರ ಬಳಿಗೆ ಹೋಗಿ ಇದೆಲ್ಲ ಏಕೆ ಆಗ್ತಾ ಇದೆ ಅಂತ ಕೇಳಿದಾಗ ಆ ಸೂಫಿ ಸಂತರು ಹೇಳ್ತಾರೆ, ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕಾಗಿ ತಮ್ಮ ಕುಟುಂಬದ ಜೊತೆಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂತಹ ಇಮಾಮ್ ಹುಸೇನರ ನೆನಪಿನಲ್ಲಿ ಈ ಮೊಹರಮನ ಆಚರಣೆ ಮಾಡ್ತಾರೆ. ಅಂತ ಒಂದು ಮೊಹರಮಿಗೆ ಇನ್ನ ಸಾಮ್ರಾಜ್ಯದಲ್ಲಿ ನಿಷೇಧವನ್ನ ಹೇರಿದ್ದೀಯ, ಅದಕ್ಕಾಗಿ ಈ ರೀತಿ ಆಗ್ತಾ ಇದೆ. ಈ ನಿಷೇಧವನ್ನ ಏನಾದರೂ ನೀನು ಹಿಂಪಡೆದೇ ಇದ್ರೆ ನಿನ್ನ ಇಡೀ ಸಾಮ್ರಾಜ್ಯ ನಾಶ ಆಗುತ್ತೆ, ಜೊತೆಗೆ ನೀನು ಕೂಡ ನಾಶ ಆಗ್ತೀಯ ಅಂತ ಹೇಳಿದಾಗ ತನ್ನ ತಪ್ಪಿನ ಅರಿವಾಗಿರ್ತಕ್ಕಂತಹ ಔರಂಗಜೇಬ್ ಬಾದಶಾಹನು ತಾನು ಮೊಹರಂಗೆ ಏರಿರ್ತಕ್ಕಂಥ ನಿಷೇಧವನ್ನ ಹಿಂಪಡಿತಾನೆ. ನಿಷೇಧವನ್ನ ಹಿಂಪಡೆದು ಮೊಹರಂ ಆಚರಣೆ ಮಾಡಿ ಅಂತೇಳಿ ಆದೇಶವನ್ನ ಹೊರಡಿಸ್ತಾನೆ. ಅವತ್ತಿನ ಕಾಲಘಟ್ಟದ ಜನರಿಗೆ ಈ ಕಡೆ ಸಮಯ ಮೀರೋಗಿರುತ್ತೆ, ಮೊಹರಮನ ಆಚರಣೆ ಮಾಡ್ಲಿಕ್ಕೆ ಸಮಯ ಮೀರೋಗಿರುತ್ತೆ. ಅವಾಗ ಮೊಹರಮನ ಆಚರಣೆ ಮಾಡ್ಲಿಕ್ಕೆ ಬರಲ್ಲ. ಇತ್ತ ಬಾದಶಾಹನ ಆದೇಶವನ್ನ ಉಲ್ಲಂಘಿಸಲಾಗದೆ, ಮೊಹರಮನ ಆಚರಣೆಯನ್ನೂ ಮಾಡಲಾಗದೆ ಅವತ್ತಿನ ಜನ ಚಿಂತಿತರಾಗ್ತಾರೆ. ಆವಾಗ ಅವರಿಗೆ ಹೊಳೆದದ್ದೇ ಈ ಕೌಡಿ ಪೀರ ಮೊಹರಂ. ಬಾದಶಾಹನ ಆದೇಶವನ್ನ ಉಲ್ಲಂಘಿಸಲಾಗದೆ ಆಚರಣೆಗೆ ತಂದಿರತಕ್ಕಂಥದ್ದೇ ಈ ಕೌಡಿ ಪೀರ ಮೊಹರಂ. ಅವತ್ತಿನ ಕಾಲಘಟ್ಟದ ಹಿರಿಕರು ಏನ್ ಮಾಡ್ತಾರೆ, ಸಣ್ಣ ಮಕ್ಕಳ ಕಡೆಯಿಂದ ಈ ಕೌಡಿ ಪೀರ ಮೊಹರಂ ಅಥವಾ ಚೌಟಾ ಮೊಹರಂ ಅಥವಾ ಮೊಹರಂ ಆದ ನಂತರ ಸಣ್ಣ ಮೊಹರಂ ಅನ್ನುವ ಒಂದು ಆಚರಣೆಯನ್ನ ಜಾರಿಗೆ ತರ್ತಾರೆ. ಇದು ಕೌಡಿ ಪೀರ ಮೊಹರಂನ ಹಿಂದೆ ಇರ್ತಕ್ಕಂಥ ಐತಿಹ್ಯ.